ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಚರ್ಚೆಯ ವಿಷಯ ಕರ್ನಾಟಕದಲ್ಲಿ ಗಿಗ್ ಕಾರ್ಮಿಕರಿಗಾಗಿ, ಅಂದ್ರೆ ಈ ರೈಡ್ ಹೇಲಿಂಗ್, ಫುಡ್ ಡೆಲಿವರಿ ಕೆಲಸ ಮಾಡ್ತಾರಲ್ಲ ಅವರಿಗಾಗಿ ಒಂದು ಹೊಸ ಸಾಮಾಜಿಕ ಭದ್ರತಾ ಯೋಜನೆ ಜಾರಿಗೆ ಬರುತ್ತದೆ. ಹೌದು. ನಮ್ಮತ್ರ ಕೆಲವು ಸುದ್ದಿಲೇಖನಗಳು ಆಮೇಲೆ ಸಂಶೋಧನಾ ಸಾರಾಂಶಗಳೂ ಇವೆ. ಇದರ ಮುಖ್ಯಾಂಶಗಳನ್ನ ಸ್ವಲ್ಪ ಬೇಗ ಕ್ಲಿಯರ್ ಆಗಿ ತಿಳಿಯೋಣ ಅಂತ. ಖಂಡಿತ. ವಿಶೇಷವಾಗಿ ಈ ಹೆಜ್ಜೆ ಇದೆಯಲ್ಲ, ಕರ್ನಾಟಕ ದಕ್ಷಿಣ ಭಾರತದಲ್ಲೇ ಈ ತರ ಮಾಡ್ತಿರೋ ಮೊದಲ ರಾಜ್ಯ ಅಂತೆ. ಹೌದು, ಅದು ನಿಜ. ಇದು ಆಕ್ಚುಲಿ 2020 ಕೇಂದ್ರ ಸರ್ಕಾರದ ಒಂದು ಸಾಮಾಜಿಕ ಭದ್ರತಾ ಸಂಹಿತೆ ಇತ್ತು ನೋಡಿ. ಅದನ್ನ ರಾಜ್ಯ ಮಟ್ಟದಲ್ಲಿ ಕಾರ್ಯಗತಗೊಳಿಸೋ ಒಂದು ಪ್ರಯತ್ನ ಇದು. ಓಕೆ. ಇದರ ಮೂಲ ಅಂಶ ಏನಂದ್ರೆ, ಈ ಆಪ್ ಆಧಾರಿತ ಪ್ಲಾಟ್ಫಾರ್ಮ್ಗಳಿವೆಯಲ್ಲ, ಅಗ್ರಿಗೇಟರ್ಸ್ ಅಂತೀವಿ. ಹೌದು, ಊಬರ್, ಓಲಾ, ಸ್ವಿಗ್ಗಿ, ಝೊಮ್ಯಾಟೊ ತರ. ಅದೇ ಅವರು ತಮ್ಮ ಪ್ಲಾಟ್ಫಾರ್ಮ್ ಮೂಲಕ ನಡೆಯುವ ಪ್ರತಿ ಗಿಗ್ ಕಾರ್ಮಿಕರ ಟ್ರಾನ್ಸಾಕ್ಷನ್ ಅಂದ್ರೆ ವಹಿವಾಟು, ಅದರ ಮೇಲೆ 1% ನಿಂದ 5% ವರೆಗೆ ಕಮಿಷನ್ ಆಧಾರಿತ ಶುಲ್ಕ ಕಟ್ಟಬೇಕು. 1% ಇಂದ 5%. ಅಂದ್ರೆ ಇದು ಕೇವಲ ಹಣ ಸಂಗ್ರಹ ಅಷ್ಟೇ ಅಲ್ಲ, ಗಿಗ್ ಕೆಲಸವನ್ನು ಒಂದ್ ರೀತಿ ಫಾರ್ಮಲ್ ಎಕಾನಮಿ ಭಾಗ ಮಾಡೋ ಪ್ರಯತ್ನನೂ ಹೌದಲ್ವೇ? ಖಂಡಿತ ಹೌದು. ಮತ್ತೆ ಈ 1% ರಿಂದ 5% ರೇಂಜ್ ಯಾಕೆ? ಈಗ ನೋಡಿ, ಹೆಚ್ಚು ಆದಾಯ ತರುವ ಪ್ಲಾಟ್ಫಾರ್ಮ್ಗಳು ಇರ್ತವೆ ಅಲ್ವಾ. ಉದಾಹರಣೆಗೆ ಕ್ಯಾಬ್ ಸೇವೆಗಳು. ಹೌದು. ಅವುಗಳು ಬಹುಶಃ ಹೆಚ್ಚಿನ ದರ ಅಂದ್ರೆ ಆ 5% ಹತ್ತಿರ ಪಾವತಿಸಬೇಕಾಗ್ಬೋದು ಅನ್ನೋದು ಒಂದ್ ತರ್ಕ. ಸರಿ. ಈ ರೀತಿ ಸಂಗ್ರಹವಾದ ಹಣ, ಅದರ ಜೊತೆಗೆ ಕಾರ್ಮಿಕರ ಸ್ವಂತ ಕಾಂಟ್ರಿಬ್ಯೂಷನ್ಸ್ ಏನಾದ್ರೂ ಇದ್ರೆ ಅದು, ಮತ್ತು ಸರ್ಕಾರದ ಅನುದಾನಗಳು, ಇವೆಲ್ಲ ಸೇರಿ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ನಿಧಿ ಅಂತ ಒಂದನ್ನ ಸ್ಥಾಪಿಸ್ತಾರೆ. ಓಕೆ. ಇದನ್ನ ಬೇಗ ಜಾರಿಗೆ ತರಬೇಕು ಅಂತ ಸರ್ಕಾರ ಒಂದು ಸುಗ್ರೀವಾಜ್ಞೆ ಅಂದ್ರೆ ಆರ್ಡಿನೆನ್ಸ್ ತಂದಿದೆ ಅಂತ ಕೇಳಿದೆ. ಅಂದ್ರೆ ಅಸೆಂಬ್ಲಿ ಸೆಷನ್ಗೆ ಕಾಯ್ದೆ ತಕ್ಷಣಟೆ ಮಾಡಿದಾರಾ? ಹೌದು. ಸಾಮಾನ್ಯವಾಗಿ ಶಾಸನ ಸಭೆ ನಡೆದೇ ಇರೋವಾಗ ತುರ್ತಾಗೇನಾದ್ರೂ ಕಾನೂನು ತರಬೇಕು ಅಂದ್ರೆ ಸುಗ್ರೀವಾಜ್ಞೆ ಬಳಸ್ತಾರೆ. ಸರಿ. ಆಮೇಲೆ ನೆಕ್ಸ್ಟ್ ಸೆಷನ್ ಅಲ್ಲಿ ಇದನ್ನ ಮಂಡಿಸಿ ಕಾನೂನಾಗಿ ಮಾಡ್ತಾರೆ. ಆ ಮಂಡಳಿ ಅಂದ್ರೆ ವೆಲ್ಫೇರ್ ಬೋರ್ಡ್, ಅದರ ರಚನೆ ಹೇಗಿರುತ್ತೆ? ಯಾರ್ಯಾರು ಇರ್ತಾರದ್ರಲ್ಲಿ? ಅದರಲ್ಲಿ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ, ಗಿಗ್ ಕಾರ್ಮಿಕರ ಪ್ರತಿನಿಧಿಗಳು ಇರ್ತಾರೆ, ಆಮೇಲೆ ಈ ಅಗ್ರಿಗೇಟರ್ ಕಂಪನಿಗಳ ಪ್ರತಿನಿಧಿಗಳು. ಕಂಪನಿಗಳು ಇರ್ತಾರಾ? ಹೌದು, ಅವರು ಇರ್ತಾರೆ. ಮತ್ತೆ ಸಿವಿಲ್ ಸೊಸೈಟಿ ಮೆಂಬರ್ಸ್ ಕೂಡ ಇರ್ತಾರೆ. ಅಂದ್ರೆ ಎಲ್ಲಾ ಕಡೆ ಅವರ ವಾದಗಳನ್ನ ಕೇಳಿ ಬ್ಯಾಲೆನ್ಸ್ ಮಾಡೋಕೆ ಒಂದು ಪ್ರಯತ್ನ. ಸರಿ. ಪಾರದರ್ಶಕತೆ ಬಗ್ಗೆನೂ ಏನೋ ರೂಲ್ಸ್ ಇದೆ ಅಂದ್ರಲ್ಲ, ಅಂದ್ರೆ ಟ್ರಾನ್ಸ್ಪರೆನ್ಸಿ? ಹೌದು, ಅದು ಮುಖ್ಯ. ಅಗ್ರಿಗೇಟರ್ಗಳು ಕಾರ್ಮಿಕರನ್ನ ರಿಜಿಸ್ಟರ್ ಮಾಡಬೇಕು, ಅವರಿಗೆ ಒಂದು ಯುನೀಕ್ ಐಡಿ ಕೊಡಬೇಕು, ಆಮೇಲೆ ಕಾಂಟ್ರಾಕ್ಟ್ ಕ್ಲಿಯರ್ ಆಗಿರ್ಬೇಕು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಏನಾದ್ರೂ ಕಾಂಟ್ರಾಕ್ಟ್ ಚೇಂಜ್ ಮಾಡೋದಿದ್ರೆ ಅಥವಾ ಅವರನ್ನ ಕೆಲಸದಿಂದ ತೆಗೆಯೋದಿದ್ರೆ 14 ದಿನ ಮುಂಚೆ ನೋಟಿಸ್ ಕೊಡ್ಬೇಕಂತೆ. 14 ದಿನಗಳ ನೋಟಿಸ್. ಆದ್ರೆ ಈ ಗಿಗ್ ಕೆಲಸದ ನೇಚರೇ ಟೆಂಪರರಿ ಅಲ್ವಾ? ಈ 14 ದಿನಗಳ ನೋಟಿಸ್ ಪೀರಿಯಡ್ ಪ್ರಾಕ್ಟಿಕಲ್ ಆಗಿ ಎಷ್ಟು ವರ್ಕ್ ಆಗ್ಬೋದು? ಇದು ಖಂಡಿತವಾಗ್ಲೂ ಒಂದು ಚರ್ಚೆಯ ವಿಷಯನೇ. ಈ ಗಿಗ್ ಎಕಾನಮಿಯ ಫ್ಲೆಕ್ಸಿಬಿಲಿಟಿಗೆ ಇದು ಸ್ವಲ್ಪ ಸವಾಲಾಗಬಹುದು ಅಂತ ಕೆಲವರು ಹೇಳ್ಬೋದು. ಹೌದು. ಆದ್ರೆ ಕಾರ್ಮಿಕರಿಗೆ ಒಂದು ಮಿನಿಮಮ್ ಸೆಕ್ಯೂರಿಟಿ, ಒಂದು ಸ್ಥಿರತೆ ಕೊಡೋದು ಇದರ ಉದ್ದೇಶ. ಇದ್ರ ಜೊತೆಗೆ ಕಂಪನಿ ಒಳಗೇನೆ ಡಿಸ್ಪ್ಯೂಟ್ಸ್ ಬಗೆಹರಿಸೋಕೆ ಕಮಿಟಿಗಳನ್ನ ಸ್ಥಾಪಿಸಬೇಕು ಅನ್ನೋದು ಕೂಡ ಕಡ್ಡಾಯ. ಓಕೆ. ಈ ಕಾಂಟ್ರಿಬ್ಯೂಷನ್ಸ್ ಅಂದ್ರೆ ವಂತಿಕೆಗಳ ಕಲೆಕ್ಷನ್ ಹೇಗ್ ನಡೆಯುತ್ತೆ? ಏನಾದ್ರೂ ಸಿಸ್ಟಮ್ ಇದೆಯಾ? ಅದಕ್ಕೆ ಒಂದು ಡಿಜಿಟಲ್ ಪೋರ್ಟಲ್ ಇರುತ್ತೆ ಅಂತ ಹೇಳಿದ್ದಾರೆ. ಸರಿ. ಅಗ್ರಿಗೇಟರ್ಗಳು ಟೈಮ್ಗೆ ಸರಿಯಾಗಿ ದುಡ್ಡು ಕಟ್ಟಲಿಲ್ಲ ಅಂದ್ರೆ ವರ್ಷಕ್ಕೆ 12% ಬಡ್ಡಿ ದಂಡ ಹಾಕ್ತಾರಂತೆ. 12%? ಹೌದು. ಫೈನಲ್ ಆಗಿ ಈ ಶುಲ್ಕದ ಸ್ಟ್ರಕ್ಚರ್ ಅಂದ್ರೆ 1% ಇಂದ 5% ವರೆಗೆ ಇದೆಯಲ್ಲ, ಅದರಲ್ಲಿ ಎಷ್ಟೆಷ್ಟು ಅಂತ ಫಿಕ್ಸ್ ಮಾಡೋಕೆ 1 ತಿಂಗಳು ಪಬ್ಲಿಕ್ ಕನ್ಸಲ್ಟೇಷನ್ ಇರುತ್ತೆ. ಆಗಸ್ಟ್ ಎಂಡ್ ಒಳಗೆ ಈ ವೆಲ್ಫೇರ್ ಫಂಡ್ ಶುರು ಮಾಡೋ ಗುರಿ ಇದೆಯಂತೆ. ಈ ಯೋಜನೆಯಿಂದ ಮೋಟಾಮೋಟಿ ಎಷ್ಟು ಜನಕ್ಕೆ ಅನುಕೂಲ ಆಗ್ಬೋದು, ಮತ್ತೆ ಎಷ್ಟು ಹಣ ಸಂಗ್ರಹ ಆಗ್ಬೋದು ಅಂತ ಏನಾದ್ರೂ ಅಂದಾಜಿದೆಯಾ? ಅಂದಾಜು ಪ್ರಕಾರ ರಾಜ್ಯದಲ್ಲಿ ಒಂದು 30,000ಕ್ಕೂ ಹೆಚ್ಚು ಗಿಗ್ ಕಾರ್ಮಿಕರು ಇದ್ದಾರೆ ಅಂತ. ಬೆಂಗಳೂರಲ್ಲೇ ಸುಮಾರು 2 ಲಕ್ಷ ಇರ್ಬೋದು ಅಂತಾನೂ ಹೇಳ್ತಾರೆ. 2 ಲಕ್ಷ? ಹೌದು, ಬೆಂಗಳೂರಲ್ಲಿ ಮಾತ್ರ. ಹೌದು, ಅದು ಒಂದು ಅಂದಾಜು. ಈ ಸೆಸ್ ಏನಿದೆ ಅದರಿಂದ ವರ್ಷಕ್ಕೆ ಸುಮಾರು 150 ಕೋಟಿ ರೂಪಾಯಿ ಕಲೆಕ್ಟ್ ಆಗ್ಬೋದು ಅಂತ ನಿರೀಕ್ಷೆ ಇದೆ. 150 ಕೋಟಿ? ಇದು ದೊಡ್ಡ ಮೊತ್ತನೇ. ಇದು ಕಸ್ಟಮರ್ಸ್ ಮೇಲೆ ಅಂದ್ರೆ ನಿಮ್ಮಂತವರ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು? ರೇಟ್ ಜಾಸ್ತಿ ಆಗ್ಬೋದಾ? ಅದೊಂದು ಸಾಧ್ಯತೆ ಇದೆ. ಅಂದ್ರೆ ಈ ಅಗ್ರಿಗೇಟರ್ ಕಂಪನಿಗಳು ಈ ಎಕ್ಸ್ಟ್ರಾ ಖರ್ಚಿನ ಒಂದು ಭಾಗವನ್ನ ಗ್ರಾಹಕರಿಗೆ ಪಾಸ್ ಆನ್ ಮಾಡಬಹುದು. ಸೇವೆಗಳ ದರ ಸ್ವಲ್ಪ ಹೆಚ್ಚಾಗೋ ಚಾನ್ಸ್ ಇದೆ. ಈ ತರದ ಕಾನೂನು ರಾಜಸ್ಥಾನದಲ್ಲಿ 2023ರಲ್ಲಿ ತಂದಿದ್ರು. ಓ ಹೌದಾ? ಹೌದು. ಅವರ ನಂತರ ಈಗ ಕರ್ನಾಟಕ ಈ ಹೆಜ್ಜೆ ಇಟ್ಟಿದೆ. ತೆಲಂಗಾಣ ಕೂಡ ಇದರ ಬಗ್ಗೆ ಆಸಕ್ತಿ ತೋರಿಸಿದೆ ಅಂತ ಕೇಳಿ ಬಂದಿದೆ. ಅಂದ್ರೆ ಬೇರೆ ರಾಜ್ಯಗಳು ಇದನ್ನ ಫಾಲೋ ಮಾಡಬಹುದು. ಹೌದು.
ಈ ಯೋಜನೆಗೆ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲ ಇದೆ ಅಂತಾನೂ ವರದಿಯಾಗಿದೆ. ಇದು ಅವರ ಎಲೆಕ್ಷನ್ ಪ್ರಾಮಿಸಸ್ಗಳಲ್ಲಿ ಒಂದಾಗಿತ್ತು ಅಂತ. ಅಂದ್ರೆ ಒಂದು ಪೊಲಿಟಿಕಲ್ ವಿಲ್ ಇರೋದ್ರಿಂದ ಇದರ ಇಂಪ್ಲಿಮೆಂಟೇಷನ್ ಬೇಗ ಆಗೋ ಸಾಧ್ಯತೆ ಕಾಣ್ತಿದೆ. ಒಟ್ನಲ್ಲಿ ಕರ್ನಾಟಕದ ಗಿಗ್ ಕಾರ್ಮಿಕರಿಗೆ ಒಂದು ಸ್ಟ್ರಕ್ಚರ್ಡ್ ಫಂಡ್, ಒಂದು ಹೊಸ ವೆಲ್ಫೇರ್ ಬೋರ್ಡ್, ಆಮೇಲೆ ಕೆಲವು ಟ್ರಾನ್ಸ್ಪರೆನ್ಸಿ ರೂಲ್ಸ್ ಬರ್ತಾ ಇದೆ. ಇದು ಅವರ ಸೋಷಿಯಲ್ ಸೆಕ್ಯೂರಿಟಿಗೆ ಖಂಡಿತ ಒಂದು ದೊಡ್ಡ ಹೆಜ್ಜೆನೆ. ಖಂಡಿತವಾಗಿಯೂ. ಕೊನೆಯದಾಗಿ ಯೋಚನೆ ಮಾಡಕ್ಕೆ ಒಂದು ವಿಷಯ ಬಿಟ್ಟು ಹೋಗೋಣ. ಹೇಳಿ. ಈಗ ಈ ಕರ್ನಾಟಕದ ಮಾಡೆಲ್ನ ಬೇರೆ ರಾಜ್ಯಗಳು ನೋಡಿ ಅಳವಡಿಸಿಕೊಳ್ಳಕ್ ಶುರು ಮಾಡಿದ್ರೆ ಗಿಗ್ ಕಾರ್ಮಿಕ ಅನ್ನೋ ಡೆಫಿನಿಷನ್, ಅದರ ವ್ಯಾಖ್ಯಾನ ಮುಂದೆ ಹೇಗೆ ಬದಲಾಗಬಹುದು, ವಿಕಸನಗೊಳ್ಬಹುದು? ಒಳ್ಳೆ ಪ್ರಶ್ನೆ. ಹಾಗೇನೇ ಈ ಹೊಸದಾಗಿ ಬರೋ ಕಲ್ಯಾಣ ಮಂಡಳಿ ಇದೆಯಲ್ಲ, ಅದು ಕಾರ್ಮಿಕರ ಹೊಸ ಹಕ್ಕುಗಳು, ಪ್ಲಾಟ್ಫಾರ್ಮ್ಗಳ ಬಿಸ್ನೆಸ್ ಅಗತ್ಯಗಳು, ಆಮೇಲೆ ಸರ್ಕಾರದ ನಿಯಂತ್ರಣ, ಇವುಗಳ ಮಧ್ಯ ಬ್ಯಾಲೆನ್ಸ್ ಮಾಡಕ್ಕೆ ಯಾವ ತರದ ಚಾಲೆಂಜಸ್ ಫೇಸ್ ಮಾಡಬಹುದು, ಇದು ಕಾದು ನೋಡಬೇಕಾದ ವಿಷಯ.